ಒಂದು ಇಲಿ ಅಕ್ಕಿ ತುಂಬಿರುವಂತ ಮಡಕೆನ ನೋಡುತ್ತೆ. ಆ ಮಡಕೆ ನೋಡಿ ಆ ಒಂದು ಇಲಿಗೆ ತುಂಬಾನೇ ಖುಷಿ ಆಗುತ್ತೆ. ಆ ಒಂದು ಅಕ್ಕಿಗಳನ್ನ ಅದು ತಿನ್ನಕ್ ಶುರು ಮಾಡುತ್ತೆ. ಆ ಒಂದು ಮಡಕೆ ತುಂಬಾನೇ ಆಳ ಇರುತ್ತೆ ಆಯ್ತಾ. ಬಟ್ ಆ ಒಂದು ಇಲಿಗೆ ಅದೆಷ್ಟು ಆಳ ಇದೆ ಅಂತ ಅರಿವೇ ಇರಲ್ಲ. ಆ ಒಂದು ಇಲಿಗೆ ತಿನ್ಬೇಕಾದ್ರೇನೆ ಗೊತ್ತಾಗ್ತಿರುತ್ತೆ ಈ ಒಂದು ಮಡಕೆ ತುದಿ ನನಗೆ ಸಿಗಲ್ಲ, ಇದು ತುಂಬಾ ಕೆಳಗೆ ಹೋಗ್ತಿದ್ದೀನಿ ಅಂತ. ಆದ್ರೂ ಕೂಡ ಅದು ಅಕ್ಕಿ ತಿಂತಾನೆ ಇರುತ್ತೆ. ಆ ಒಂದು ತುದಿ ಬಗ್ಗೆ ಅದು ತಲೆನೇ ಕೆಡಿಸ್ಕೊಳ್ಳಲ್ಲ. ತುಂಬಾ ದಿನಗಳವರೆಗೂ ಆ ಒಂದು ಮಡಕೆಲಿರುವಂತ ಅಕ್ಕಿನ ಅದು ಒಳಗೆ ಎತ್ಕೊಂಡು ಖಾಲಿ ಮಾಡುತ್ತೆ. ಖಾಲಿ ಮಾಡಿದ್ಮೇಲೆ ಗೊತ್ತಾಗುತ್ತೆ ಆ ಒಂದು ಮಡಕೆಯಿಂದ ಅದು ಆಚೆ ಬರಕ್ಕಾಗಲ್ಲ ಅಂತ. ತುಂಬಾನೇ ಟ್ರೈ ಮಾಡುತ್ತೆ. ತುಂಬಾ ಟ್ರೈ ಮಾಡಿದ್ರು ಅದು ಆಚೆ ಬರಕ್ಕಾಗಲ್ಲ. ಹಾಗೆ ಒಂದಿನ ಆ ಒಂದು ಇಲಿ ಆ ಮಡಕೆಲೆ ಸಾಯುತ್ತೆ. ಸೊ ಮಾರಲ್ ಆಫ್ ದ ಸ್ಟೋರಿ, ಕೆಲವೊಂದ್ಸಲಿ ನಮ್ಮ ಲೈಫಲ್ಲಿ ಚಿಕ್ಕ ಪುಟ್ಟ ಖುಷಿಗಳು ಬರುತ್ತೆ. ಬಟ್ ನಾವು ಅಂದ್ಕೊಂಡಿರೋದು ಬೇರೆನೇ ಇರುತ್ತೆ. ಸೊ ಚಿಕ್ಕ ಪುಟ್ಟ ಖುಷಿ ಸಿಕ್ತು ಅಂತ ನಾವೇನ್ ಮಾಡ್ತೀವಿ, ಅದ್ರ ಹಿಂದೆ ಬೀಳ್ತೀವಿ, ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತೀವಿ, ತುಂಬಾ ಖುಷಿ ಪಡ್ತೀವಿ. ಏನೋ ಒಂದು ಸಿಕ್ತಲ್ಲ ಅಂತ ಅದರಲ್ಲೇ ನಾವು ತೃಪ್ತಿ ಪಡ್ಕೊಂಡಿರ್ತೀವಿ ಹೊರತು ನಾವು ಅಂದ್ಕೊಂಡಿರೋದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಅಂಡ್ ಇದು ಬರೀ ಲೈಫ್ ಅಂತ ಅಲ್ಲ. ಈಗಿನ ಸೋಷಿಯಲ್ ಮೀಡಿಯಾ ನೀವು ನೋಡಿದ್ರು ಲೈಕ್ ಫಾಲೋವರ್ಸಿಗೋಸ್ಕರ ಯಾವ್ಯಾವ ರೇಂಜಿಗೆ ಕೆಳಗೆ ಬರ್ತಿದಾರೆ ಅಂತ ನಿಮ್ಗೆ ಗೊತ್ತು. ಈಗಿನ ಮಕ್ಕಳು ಬಾಯಿ ತೆಗೆದು ಕೆಟ್ಟ ಪದ ಆಚೆ ಬರೋ ರೇಂಜಿಗೆ ಹಾಳಾಗಿದೆ. ಇದರಿಂದ ನಾನು ಒಂದೇ ಹೇಳಕ್ ಇಷ್ಟಪಡೋದು, ಕನ್ನಡಿಗರು ಬರೀ ಕನ್ನಡ ಮಾತಾಡೋದ್ರಿಂದ ಕನ್ನಡಿಗರಾಗಲ್ಲ, ಕನ್ನಡನ ಯಾವ ರೀತಿ ಬಳಸ್ತೀರಾ ಅನ್ನೋದ್ರ ಮೇಲೆ ಕನ್ನಡಿಗರಾಗ್ತಾರೆ. ಯಾಕಂದ್ರೆ ನಾರ್ತ್ ಈಸ್ಟ್ ಬಂದು ಕನ್ನಡ ಮಾತಾಡ್ಬಿಡ್ಬೋದು, ಬಟ್ ಕನ್ನಡ ಹೇಗೆ ಬಳಸ್ಕೊಂಡು ಮಾತಾಡ್ತೀವಿ ಅನ್ನೋದ್ರ ಮೇಲೆ ನೀವು ನಿಜವಾದ ಕನ್ನಡಿಗರಾಗ್ತೀರಾ. ಅರ್ಥ ಆಯ್ತು ಅನ್ಸುತ್ತೆ.